ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ. ಒಂದು ಸಾರಿ ಮನುಷ್ಯನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನೆನೆಸ್ಕೊಂಡ್ರೆ ವಿಧಿ ಎಷ್ಟು ಕ್ರೂರ, ದೇವರು ಎಲ್ಲಿದ್ದಾನೆ ಅಂತ ಅನಿಸುತ್ತೆ. ಎಷ್ಟು ಫೀಲ್ ಆಗುತ್ತೆ ಒಂದೊಂದು ಕತೆ, ಒಂದೊಂದು ಸ್ಟೋರಿ ಕೇಳಿದಾಗ. ನಾನಿವತ್ತು ಹೇಳ ಹೊರಟ ವಿಚಾರ ಡಾಕ್ಟರ್ ಸುಮಲತಾ. ಡಾಕ್ಟರ್ ಸುಮಲತಾ ಅವರು ಮೂಲತಃ ಲಾತೂರ್ನವರು. ಒಂದು ಚಿಕ್ಕದಾಗಿರ್ತಕ್ಕಂಥ ಊರು. ಆ ಊರಲ್ಲಿ ಲಾತೂರು ಡಿಸ್ಟಿಕ್ಕಿಗೆ ಅದು ಸಂಬಂಧಪಡುತ್ತೆ. ಸೊ ಸುಮಲತಾ ಅವರು ಪ್ರತಿ ದಿವಸ ದೇವಸ್ಥಾನಕ್ಕೆ, ಅಂದರೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗೋದು, ಸ್ವಾಮಿ ಸಮರ್ಥರ ಸೇವೆ ಮಾಡೋದು, ಇದು ಪ್ರತಿದಿನದ ರೊಟೀನ್ ಇರುತ್ತೆ ಅವ್ರದ್ದು. ಸೊ ಇವರಿಗೆ ಪ್ರತಿ ದಿವಸ ಒಂದು ಅಜ್ಜಿ ಅಂಗಡಿಯಲ್ಲಿ ಸುಮಲತಾ ಅವರು ಹೂ ತಗೋತಾ ಇರ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ವಾಸ್ತವ ಅಜ್ಜಿ ಮೊದಲು ಈ ಭಿಕ್ಷೆ ಬೇಡ್ಕೊಂಡು ಮತ್ತೊಬ್ಬರ ಮನೆಗೆ ಕೆಲಸ ಮಾಡಿಕೊಂಡು ಈ ಥರ ಜೀವನ ಸಾಗಿಸ್ತಾ ಇರ್ತಾರೆ. ಅಜ್ಜಿಗೊಬ್ಬಳು ಮಗಳು. ಆ ಮಗಳನ್ನು ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಪೀಪಲ್ಗೆ, ಮನುಷ್ಯನಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಅವನು ಪ್ರತಿ ದಿವಸ ಡ್ರಿಂಕ್ಸ್ ಮಾಡ್ಕೊಂಡು ಬರೋದು, ಹೆಂಡತಿ ಜೊತೆ ಗಲಾಟೆ ಮಾಡ್ಕೊಳ್ಳೋದು. ಸೊ ಇದು ನಡ್ಕೊಂಡಿರುತ್ತೆ. ಡಾಕ್ಟ್ರಿಗೂ ಅಜ್ಜಿಯ ಮಗಳಿಗೂ ಕನ್ಸಿಡರ್ ಇರಲ್ಲ. ಸೊ ಅಜ್ಜಿಯ ಮಗಳಿಗೆ ಇಬ್ಬರು ಮೊಮ್ಮಕ್ಕಳಿರ್ತಾರೆ. ಹೀಗೆ ನಡೀತಾನೆ ಇರುತ್ತೆ. ಒಂದು ದಿವಸ ಹೋಗ್ತಾರೆ ಸುಮಲತಾ ಅವರ ಅಜ್ಜಿ ಹತ್ರ. ಪ್ರತಿ ದಿವಸದ ಥರ ಅವತ್ತು ಹೋಗ್ತಾರೆ. ಏನು, ಯಾಕೆ ಇವತ್ತು ತುಂಬ ಮಾತಾಡದೆ ಮೌನವಾಗಿದೆಯಲ್ಲ ಅಂಥೇಳಿ ಆ ಅಜ್ಜಿ ಹತ್ರ ಸುಮಲತಾ ಅವರು ಕೇಳ್ತಾರೆ. ಅಜ್ಜಿ ದೇವಸ್ಥಾನದ ಹಿಂದುಗಡೆ ಕರ್ಕೊಂಡೋಗಿ ಹೇಳ್ತಾರೆ, ನಿನ್ನೆ ನನ್ನ ಮಗಳು ಮನೆಗೆ ಬಂದಿದ್ದಾಳೆ ಅಂಥೇಳಿ. ಹೌದಾ, ಖುಷಿ ಪಡಬೇಕಲ್ಲ, ಯಾಕೆ ದುಃಖ ಪಡ್ತಾ ಇದೆಯಾ ಅಂಥೇಳಿ ಡಾಕ್ಟರ್ ಸುಮಲತಾ ಅವರು ಅಜ್ಜಿಗೆ ಕೇಳ್ತಾರೆ. ಖುಷಿ ಪಡುವಂಥ ವಿಚಾರ ಇದ್ದರೆ ನಾನು ಖಂಡಿತ ಖುಷಿ ಪಡ್ತಾ ಇದ್ದೆ ಡಾಕ್ಟ್ರೇ. ನನ್ನ ಮಗಳಿಗೆ ಎದೆಯಲ್ಲೇನೋ ಗಂಟಂತೆ, ಅಳಿಯಂದ್ರು ಬಂದು ಒಂದು ಗಂಟನ್ನು ಕರಗಿಸಿ ಕೊಡಿ, ಇಲ್ಲ ಅಂತಂದರೆ ಕೈ ತುಂಬ ಗಂಟಿರುವಂಥ ಹಣದ ಗಂಟನ್ನು ಕೊಡಿ ಅಂತ ಹೇಳಿ ಹೊರಟೋಗ್ಬಿಟ್ರು. ಕುಸಿದು ನಾನು ಕೂತ್ಕೊಂಡ್ಬಿಟ್ಟೆ. ಏನು ಮಾಡಬೇಕು, ಏನು ಹೇಳಬೇಕು ಅಂತ ತಿಳಿತಾ ಇಲ್ಲ. ಗಂಟು ಕರಗಿಸುವಂಥ ಶಕ್ತಿನೂ ನನಗಿಲ್ಲ, ಗಂಟು ಕೊಡುವಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅಂಥೇಳಿ ಆ ಅಜ್ಜಿ ಡಾಕ್ಟ್ರ್ ಮುಂದೆ ತುಂಬಾ ಹತ್ತು ಬಿಡ್ತಾರೆ. ಡಾಕ್ಟ್ರಿಗೆ ತುಂಬ ಫೀಲ್ ಅನಿಸುತ್ತೆ ಅದನ್ನು ಕೇಳಿ. ಹೇಳ್ತಾರೆ, ಇಲ್ಲ ಏನೂ ಚಿಂತೆ ಮಾಡಬೇಡ, ನಾಳೆ ನೀನು ನಿನ್ನ ಮಗಳನ್ನ ಕರ್ಕೊಂಡು ಕ್ಲಿನಿಕ್ ಹತ್ರ ಬಾ, ನಾನು ದೊಡ್ಡ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳಿ ಸುಮಲತಾ ಅವರು ಹೋಗ್ಬಿಡ್ತಾರೆ. ಸೊ ಇದನ್ನು ಕೇಳೋಕ್ಕೆ ಬೆಂಕಿ ಹತ್ಕೊಂಡಂಗಾಗತ್ತೆ ಹೃದಯದಲ್ಲಿ. ಏನು ಮಾತಾಡಬೇಕು. ಮೊದಲೇ ಆ ಹೂವಿನ ಬಗ್ಗೆ ಒಂದು ಮಾತು ಹೇಳ್ತೀನಿ ನಿಮಗೆ. ಹೂವು ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅದು ಹೂವು ಬಾಡದ ಮೇಲೆ ನಾಯಿಗೂ ಹಾಕಲ್ಲ ಅದನ್ನು. ಅಂಥ ಹೂ ಮಾರೋರ ಪರಿಸ್ಥಿತಿ. ಹೂ ಚೆನ್ನಾಗಿದ್ದಾಗ ದೇವಸ್ಥಾನಕ್ಕೆ ಹಾಕ್ತಾರೆ. ಹೂ ಒಂಚೂರು ಬಾಡೋದ್ರು ಕೂಡ ಜನ ತೊಗೊಳ್ಳಲ್ಲ. ಅಥವಾ ನೀನು ಕಷ್ಟಪಟ್ಟು ಕಟ್ಟಿದ್ಯಾ ಅಂತಂದ್ಬಿಟ್ಟು ಪುಕ್ಸಟ್ಟೆನೂ ತೊಗೊಂಡು ಹೋಗಲ್ಲ. ಯಾಕಂದರೆ ಪುಕ್ಸಟ್ಟೆ ತೊಗೊಂಡೋದ್ರೆ ತಿಪ್ಪಿಗೆ ಬಿಸಾಡಬೇಕಲ್ಲ. ಅಂಥ ಮೆಂಟಲಿಟಿ ಜನ ಇವಾಗ. ಸೊ ಅಜ್ಜಿ ಕತೆ ಕೇಳಿ ಸುಮಲತಾ ಅವ್ರಿಗೆ ತುಂಬ ನೋವಾಗುತ್ತೆ. ಸೊ ಅವತ್ತು ರಾತ್ರಿ ಸುಮಲತಾ ಅವರು ಯೋಚನೆ ಮಾಡ್ತಾರೆ, ನಾನು ಯಾಕೆ ಅಜ್ಜಿಗೆ ಈ ಕೆಲಸ ಒಪ್ಕೊಂಡೆ, ಅಜ್ಜಿಗೂ ನನಗೂ ಏನು ಸಂಬಂಧ? 20 ರೂಪಾಯಿ 30 ರೂಪಾಯಿ ವ್ಯಾಪಾರ ಮಾಡುವಂತಹ ಅಜ್ಜಿಯವಳು. ಸೊ ಏನು ಮಾಡೋದು ಇವಾಗ? ಆಯಿತು, ಮಹಾರಾಜರ ಚಿತ್ತ ಇದು, ಮಹಾರಾಜರ ಒಂದು ಕಾರ್ಯ ಅಂಥೇಳಿ ಸುಮಲತಾ ಅವರು ಅವತ್ತು ಮಲಗ್ತಾರೆ. ಮಲಗಿ ಕಣ್ಣು ಬಿಡೋ ಅಷ್ಟು ತಕ್ಷಣ ಫಸ್ಟ್ ಬೆಲ್ ಯಾರ್ದು ಗೊತ್ತಾ? ಅಜ್ಜಿ ಮಗಳದು. ಎಲ್ಲಿಂದ ತರಬೇಕು ದುಡ್ಡು? ಏನು ಚೆಕಪ್ ಹೇಳ್ತಾರೋ ಒಂದು ಗೊತ್ತಿಲ್ಲ.
ಸರಿ ಆಯ್ತು, ಓಕೆ, ನೋ ಪ್ರಾಬ್ಲಮ್. ಬೆಳಗ್ಗೆ ಬಂದ ತಕ್ಷಣ 7 ಗಂಟೆಗೆ ಅವ್ರದ್ದೇ ಫಸ್ಟ್ ಬೆಲ್ಲು ಅಂದಾಗ ಡಾಕ್ಟ್ರಿಗೆ ಎಷ್ಟು ತಲೆ ಕೆಡಬೇಡ. ಡಾಕ್ಟ್ರು ಹಡಿಬರಿಯಲ್ಲಿ ಸುಮಲತಾ ಅವರು ಪೂಜೆ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಹೋಗಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ತಾರೆ. ಒಂದು 10 ಗಂಟೆ ಆಗಿರುತ್ತೆ. ಫಸ್ಟ್ ಟೋಕನ್ ಇವ್ರದ್ದೇ ಇರುತ್ತೆ. ಫಸ್ಟ್ ಟೋಕನ್ನು ಸುಮಲತಾ ಅವರು ಪೇಷಂಟ್ದೆ. ಎಲ್ಲ ರಿಸಿಪ್ಟ್ ತೊಗೊತಾರೆ. ರಿಸಿಪ್ಟ್ ತೊಗೊಂಡು ಅದನ್ನು ಚೆಕಪ್ ಮಾಡಿಸೋಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಎಷ್ಟು ಬಿಲ್ ಆಗುತ್ತೆ ಅಂತ ಯೋಚನೆ ಮಾಡೋಕ್ಕಿಂತ ಯೋಚನೆಯೂ ಮಾಡಲ್ಲ ಡಾಕ್ಟ್ರು. ಆಯಿತು, ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ಮಹಾರಾಜರ ಮೇಲೆ ನಂಬಿಕೆ, ಆತ್ಮವಿಶ್ವಾಸ ಇಟ್ಟು ಎಲ್ಲ ಚೆಕಪ್ಪು ಮಾಡಿಸ್ಬಿಡ್ತಾರೆ. ಯಾಕಂದರೆ ಅಜ್ಜಿಗೆ ನಾನು ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿರ್ತಾರೆ. ಅಂದಮೇಲೆ ಅದೇನೇ ಆಗಲಿ ಅಂತ ಮಾಡಿಸ್ತಾರೆ. ನಂಬ್ತೀರಾ ನೀವು? ಇದು ಮಹಾರಾಜರ ಶಕ್ತಿ ಹೆಂಗಿರುತ್ತೆ ಅಂದರೆ, ಕೊನೆ ಗಳಿಗೆವರೆಗೂ ನಿಮ್ಗೆ ಗೊತ್ತಿರಲ್ಲ ಮಹಾರಾಜರು ನಿಮ್ಮ ಹಿಂದೆ ಇದ್ದಾರೆ ಅಂತೇಳಿ. ಈಗ ನಡೆಯುತ್ತೆ ಒಂದು ಅದ್ಭುತ. ಎಲ್ಲ ಚೆಕಪ್ ಮಾಡಿಸ್ಕೊಂಡು ಕೊನೆಗೂ ಫೈನಲ್ ಆಗಿ ಆಗತ್ತೆ, ಅವರ ಎದೆಯಲ್ಲಿ ಕ್ಯಾನ್ಸರ್ ಗಂಟಿದೆ ಅಂಥೇಳಿ. ಒಬ್ಬ ಡಾಕ್ಟರ್ ಆಗಿ ಸುಮಲತಾ ಅವರು ಅಜ್ಜಿಗೆ ಏನಂತ ಹೇಳ್ಬೋದು? ಏನು ಉತ್ತರ ಕೊಡ್ತೀರಾ ಅಲ್ಲಿ? ನಿನ್ನ ಮಗಳು ಜಾಸ್ತಿ ದಿವಸ ಬದುಕಲ್ಲ ಅಂತ ಹೇಳಬೇಕಾ? ಆಪರೇಷನ್ಗೆ ದುಡ್ಡು ಹೊಂಚು ಅಂತ ಹೇಳಬೇಕಾ? ನೋ ಆನ್ಸರ್. ವೀಕ್ಷಕರೇ, ಒಂದೊಂದು ಘಟನೆಗಳು, ಒಂದೊಂದು ಮನೆ ಕತೆ ಕೇಳಿಬಿಟ್ರೆ ಭಗವಂತ ನಮ್ಮನ್ನು ಎಷ್ಟೋ ಚೆನ್ನಾಗಿಟ್ಟಿದ್ದಾನೆ ಅಂತ ಅನ್ಕೋಬೇಕು. ಓಕೆ, ಸುಮಲತಾ ಅವರು ಚೆಕಪ್ ಮಾಡಿಸ್ಬಿಡ್ತಾರೆ, ಏನೇ ಆಗಲಿ ನೋಡೋಣ ಅಂಥೇಳಿ. ಸೊ ಬಿಲ್ ಕಟ್ಟಕ್ಕೆ ಹೋಗ್ತಾರೆ. ಬಿಲ್ ಕಟ್ಟೋಕ್ಕಿಂತ ಮುಂಚಿತವಾಗಿ ಒಂದು ಸಾರಿ ಹೃದಯದ ಮೇಲೆ ಕೈ ಇಟ್ಕೊಂಡು ಭಕ್ತಿಯಿಂದ ಸ್ವಾಮಿ ಅಂತ ಕೂಗ್ತಾರೆ. ಆ ಕೂಗಿಗೆ ಭಗವಂತ ಬರಲೇಬೇಕಲ್ಲ ರೀ, ಅಲ್ವಾ? ಎಷ್ಟು ಗ್ರೇಟೆಸ್ಟ್ ಮಿರಾಕಲ್ ಅಂದರೆ 55,000 ರೂಪಾಯಿ ಹಾಸ್ಪಿಟ್ಲ್ ಬಿಲ್ ಆಗಿರ್ತವೆ ಬರೀ ಚೆಕಪ್. ಇವ್ರಿಗೆ ದಿಕ್ಕೆ ತೋಚಲ್ಲ. 55,000 ರೂಪಾಯಿ ನಾನು ಎಲ್ಲಿಂದ ತರಲಿ ಇವಾಗ? ವಾಪಸ್ಸು ಕೆಳಗಡೆ ಒಂದು ಲೆಟರ್ ಇರುತ್ತೆ, ಪೇ ಫಾರ್ ಓನ್ಲಿ 5,000 ಅಂತ. ನಂಬ್ತೀರಾ ಇದನ್ನು? ಯಾರು ನಂಬಲ್ಲ. ಬಿಕಾಸ್ ಸತ್ಯ ಘಟನೆ ಇದು. ಇದು ಯಾವುದೋ TRP ಬೆಳೆಸೋಗೋಸ್ಕರ ಹೇಳುವಂಥ ಕಥೆ ಅಲ್ಲ. ಸತ್ಯ, ಜೀವಂತ, ಜ್ವಲಂತ ಸಾಕ್ಷಿಯ ಕಥೆ. ಏನು ಗೊತ್ತಾ ಕಾರಣ? ಆ ಹಾಸ್ಪಿಟಲ್ದ 10 ವರ್ಷದ ಸೆಲೆಬ್ರೇಷನ್ ಇರುತ್ತೆ ಅವತ್ತು. ಯಾರು ಫಸ್ಟ್ ಬಂದು 5 ಜನ ಪೇಷಂಟ್ಗಳಿಗೆ ಬರೀ 5,000 ರೂಪಾಯಿ ಪೇಯಿಂಗ್ ತಗೊಂಡು ಎಲ್ಲ ಆಗಿರ್ತಕ್ಕಂಥ ಚೆಕಪ್ನ ಫ್ರೀ ಅಂತ ಇರುತ್ತೆ. ಯಾರು ಡಾಕ್ಟರ್ ಸುಮಲತಾನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು, ಅಲ್ಲಿ ಫ್ರೀ ಅಂತ ಅವ್ರಿಗೆ ಗೊತ್ತಿತ್ತಾ? ಹೆಂಗೆ ಹೇಳ್ತೀರಾ ನೀವು? ಕೊನೆಗೆ ಸುಮಲತಾ ಅವರು ತುಂಬ ಖುಷಿಪಟ್ಟು ಅಜ್ಜಿಗೇನು ಹೇಳಲ್ಲ. ಸೊ ಏನು ಮಾಡೋದು? ಹೇಳೋದಾ ಬೇಡವಾ ಅಂಥೇಳಿ ಎಲ್ಲ ರಿಪೋರ್ಟು ತಗೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಸುಮ್ಮನೆ ಇರ್ತಾರೆ. ಆಯಿತು, ನಾಳೆ ಹೇಳೋದ್ರಾಯ್ತು ಅಂಥೇಳಿ ಸುಮಲತಾ ಅವರು ಸುಮ್ಮನೆ ಇರ್ತಾರೆ. ಸುಮಲತಾ ಅವರಿಗೆ ರಾತ್ರಿ 8:40 ಒಂದು ಫೋನ್ ಬರುತ್ತೆ. ಇಸ್ ಅ ಫೇಮಸ್ ಸರ್ಜನ್ ಡಾಕ್ಟರ್ ಲಾಥೋರ್ ಅಂಥೇಳಿ. ಆ ಡಾಕ್ಟರ್ ಲಾಥೋರ್ ಯಾರೂ ಅಲ್ಲ, ಸುಮಲತಾ ಅವರ ಕ್ಲಾಸ್ಮೇಟ್. ಅವರಿಬ್ಬರು ಸೇರಿ ಡಾಕ್ಟರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತಾರೆ. ಆದರೆ ಡಾಕ್ಟರ್ ಲಾಥೋರ್ ಅತ್ಯದ್ಭುತ ಒಬ್ಬ ಡಾಕ್ಟ್ರು. ಇಡೀ ಲಾಥೋರಲ್ಲೇ ಒಂದು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಡಾಕ್ಟ್ರು ಪೂನಾದಲ್ಲಿ ಕೆಲಸಕ್ಕಿರ್ತಾನೆ. ಸೊ ಸುಮಲತಾ ಅವ್ರಿಗೆ ಒಂಥರ ಶಾಕ್ ಆಗೋಗ್ಬಿಡುತ್ತೆ. ಇಷ್ಟು ದುರಂಕಾರದ ಡಾಕ್ಟ್ರು, ಇಷ್ಟು ಅಹಂಕಾರವಿರ್ತಕ್ಕಂಥ ಡಾಕ್ಟ್ರು ನನಗೆ ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡ್ದ? ಓಕೆ, ಅವನ ಜೊತೆ ಮಾತಾಡ್ತಾ ಇದ್ದಾಗ ಲಾಥೋರ್ ಹೇಳ್ತಾನೆ,
ನನ್ನ ಜೀವನದಲ್ಲಿ ನಾನು ದೊಡ್ಡ ಬೇಜಾನ್ ಸಂಪಾದನೆ ಮಾಡಿಬಿಟ್ಟಿದ್ದೀನಿ. ತಕ್ಕ ಮಟ್ಟಿಗೆ ನಾನು ಪುಣ್ಯ ಸಂಪಾದನೆ ಮಾಡಬೇಕನ್ನೋ ಆಸೆ ಇದೆ ಸುಮಲತಾ. ಪ್ರೀತಿಯಿಂದ ಸುಮ್ಮಿ ಸುಮ್ಮಿ ಅಂತ ಕರೀತಾ ಇರ್ತಾರೆ. ಸುಮ್ಮಿ, ಏನಾದರೂ ದಾರಿ ಇದ್ದರೆ ಹೇಳು ಅಂತ ಹೇಳ್ತಾರೆ. ಸೊ ಡಾಕ್ಟರ್ ಸುಮಲತಾ ಅವ್ರಿಗೊಂದು ಹೇಳ್ತಾರೆ, ಹೀಗೆ ಬೆಳಗ್ಗೆ ಒಂದು ಪೇಷಂಟ್ ಬಂದಿದೆ, ಇಷ್ಟು ಸಮಸ್ಯೆಯಲ್ಲಿದೆ, ಇಷ್ಟೇನಾ ಬೆಳಗ್ಗೆ ಕರ್ಕೊಂಬಂದು. ಸೊ ಬೆಳಗ್ಗೆ ಸುಮಲತಾ ಅವರು ಪೇಷಂಟ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಹೋಗಿ ಪೂರ್ತಿ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡೋಕ್ಕಿಂತ ಮುಂಚಿತವಾಗಿ ರಾತ್ರಿ ಏನು ಹೇಳ್ತಾರೆ ಸುಮಲತಾ ಅವ್ರಿಗೆ ಅಂದರೆ, ನಾಳೆ ಇಲೆಕ್ಷನ್ ಇದೆಯಲ್ಲ ಅಂತ ಹೇಳ್ತಾರೆ. ಇಲೆಕ್ಷನ್ ಅಂದ ತಕ್ಷಣ ಅವ್ರು ಹೇಳ್ತಾರೆ, ಆ ಒಂದು ಹಿಂದಿ ವರ್ಲ್ಡ್, ಅದು ಫ್ಲೋ, ಮಹಾರಾಜರ ಫ್ಲೋ ಅದು ಆ್ಯಕ್ಚುಲಿ. ಆ ಧ್ವನಿ, कौन सा इलेक्शन आए तो क्या करेंगे, हमारा ड्यूटी तो चलता ही रहेगा, तो पेशेंट को लेके आएगा, हम उसको देखेगा. ಆ ಒಂದು ಫ್ಲೋ ಅದು ಮಹಾರಾಜರ ಧ್ವನಿಯಲ್ಲಿ ಬರೋಕ್ಕೆ ಸಾಧ್ಯ. ಅದು ನಾನು ಭಗವಂತನ ಇಚ್ಛೆ, ನಾನು ಕೇಳಿಸ್ಕೊಂಡಿದ್ದೀನಿ ಅದನ್ನು. ಅದು ಪೂರ್ವಜನ್ಮದ ಪುಣ್ಯ. ಅದು ಆ ಗಂಟ್ಲಲ್ಲಿ, ಆ ಧ್ವನಿಯಲ್ಲಿ ಮಹಾರಾಜರ ಜೀವಂತವಾಗಿ ಬಂದು ಕೂತ್ಕೊಂಡಿರ್ತಾರೆ. ಸೊ ಹೀಗಿರುವಾಗ ಏನಾಗೋಗ್ಬಿಡುತ್ತೆ, ಆಯಿತು, ಪೇಷಂಟ್ನ ಕರ್ಕೊಂಡು ಸುಮಾ ಅವರು ಅಲ್ಲಿಗೆ ಹೋಗ್ತಾರೆ. ಹೋಗಿ ಆದಮೇಲೆ ಡಾಕ್ಟರ್ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿ, ಇಲ್ಲ ಇವರಿಗೆ ಆಪ್ರೇಷನ್ ಮಾಡಬೇಕು, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಹೇಳಿ ಆದಮೇಲೆ ಸೊ ಪೂರ್ತಿ ಲೀಸ್ಟ್ ತೆಗೆದು ಕೊಡ್ತಾರೆ ಇವರಿಗೆ. ಇಷ್ಟು ಮೆಡಿಕಲ್ ಎಲ್ಲ ಇದೆಲ್ಲ ಸೇರಿದೆ, ಹೆಚ್ಚು ಕಡಿಮೆ ಒಂದು 2,50,000 ರೂಪಾಯಿ ದುಡ್ಡು ಬರಬಹುದು. ಡಾಕ್ಟ್ರು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಇಷ್ಟು ದುಡ್ಡು ನಮ್ಮ ಹತ್ರ ಆಗಲ್ಲ ಲಾತೋರ್ ಸರ್, ಪೇಷಂಟ್ನ ಡಿಸ್ಚಾರ್ಜ್ ಮಾಡಿಕೊಟ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ. ಡಾಕ್ಟರ್ ಲಾತೋರು ಕಾಮಿಡಿಯಲ್ಲಿ ಹೇಳ್ತಾರೆ, अरे सुमी क्यों चिंता करती हो, पूरा फायदा आप ही लेंगे कि हमको भी जरा पुण्य कमाने का शुभ ಅವಕಾಶ ದೇವಂಗೆ ಅಂಥೇಳಿ. ಆ ಹಿಂದಿಯಲ್ಲಿ ಆ ಫ್ಲೋ ಚೆನ್ನಾಗಿರುತ್ತೆ, ಅವ್ರ ಬಾಯಿಂದ ತುಂಬ ಚೆನ್ನಾಗಿ ಬಂದಿದೆ. ಅದು ಅದನ್ನು ಕೇಳಿಸ್ಕೊಂಡಿದ್ದೀನಿ ಆ ಆಡಿಯೋದಲ್ಲಿ. ಸೊ ನೀನೇನೂ ಮಾಡಬೇಡ, ಬರೀ ಬ್ಲಡ್ದೊಂದು ಅರೇಂಜ್ ಮಾಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತ. 2.25 ಲಕ್ಷ ಒಂದು ಕಡೆ. ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಾ, ಬಿ ಪಾಸಿಟಿವ್. ಅದು ಆ ಬ್ಲಡ್ ತುಂಬ ರೇರ್ ಅಂತೆ. ಇವರು ಮಾತು ಕೊಟ್ಟಿದ್ದಾರೆ. ಮಾತು ಕೊಟ್ಟು ಸೊ ಇವರೇ ಕಣ್ಣೀರಿಟ್ಕೊಂಡು ಅಷ್ಟು ಹೊರಗಡೆ ಬಂದು ಕೂತ್ಕೊಂಡು ಅಳ್ತಾ ಇರ್ತಾರೆ. ಯಾರೋ ಬರ್ತಾರೆ ಅಲ್ಲಿ, ಯಾಕೆ ಅಳ್ತಾ ಇದ್ರು ಅಂತ ಕೇಳಿದಾಗ, ಇಲ್ಲ ನಮ್ಮ ಹಿಂಗೆ ಪರಿಚಯದವರು ಒಬ್ಬರು ಪಾಪ ಅವ್ರಿಗೆ ಬಿ ಪಾಸಿಟಿವ್ ಬ್ಲಡ್ ಬೇಕಾಗಿದೆ ಅಂಥೇಳಿ ಅಳ್ತಾ ಇರ್ತಾರೆ. ಈ ಡಿಸ್ಕಸ್ ನಡೆಯುವಾಗ ಒಬ್ಬ ಸಿಸ್ಟ್ರ್ ಬರ್ತಾರೆ. ಅವರು ಬಂದು ಕೇಳ್ತಾರೆ ಡಾಕ್ಟ್ರ್ ಹತ್ರ, ಮತ್ತು ಬಿ ಪಾಸಿಟಿವ್ದು ಏನು ಮಾಡ್ತೀರಾ? ಇಲ್ಲ, ನಾನು ಹೊರಗಡೆ ಹೋಗಿ ಕೇಳ್ಕೊಂಬರ್ತೀನಿ ಅಂಥೇಳಿ ಎದ್ದು ಹೋಗ್ತಾರೆ. ಹೋಗಿ, ನೀವು ನಂಬಲ್ಲ ವೀಕ್ಷಕರೇ, ಜಸ್ಟು ಇವರು ಲಿಫ್ಟಿಂದ ಕೆಳಗಡೆ ಇಳಿತಾ ಇರ್ತಾರೆ. ಅಷ್ಟೊತ್ತಿಗೆ ಅದೇ ಸಿಸ್ಟರ್ ಬಂದು ಕೆಳಗಡೆ ಇವ್ರನ್ನ ಕೂಗ್ತಾರೆ, ಬನ್ನಿ ಡಾಕ್ಟ್ರೆ ಅಂತೇಳಿ. ವಾಪಸ್ ಬರ್ತಾರೆ. ಬಿಕಾಸ್ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ನ ಅರೇಂಜ್ ಆಗಿರುತ್ತೆ. ಅದು ಯಾರು ಗೊತ್ತಾ, ಆ ಡಾಕ್ಟರ್ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ಅವರ ಮಗನ ಬ್ಲಡ್ ಗ್ರೂಪು ಬಿ ಪಾಸಿಟಿವ್. ಸೊ ಯಾರವರು, ಎಲ್ಲಿಂದ ಬಂದರು? ನೋ ಆನ್ಸರ್, ಓನ್ಲಿ ಕ್ವಶನ್, ಓನ್ಲಿ ಫಾರ್ ಕ್ವಶನ್ ಮಾರ್ಕ್. ಸೊ ಆಯಿತು, ಎಲ್ಲನೂ ಮುಗಿಯುತ್ತೆ. ಎಲ್ಲ ಮುಗಿದು ಆಪ್ರೇಷನ್ ಆದಮೇಲೆ ಅವರ ಗಂಡ ಅಂದರೆ ಅಜ್ಜಿಯ ಅಳಿಯ ಡಾಕ್ಟರ್ ನಂಬರ್ ತಗೊಂಡು ಹುಡುಕೊಂಡು ಬರ್ತಾರೆ. ನಮಗೆ ತಪ್ಪಾಗಿದೆ ಡಾಕ್ಟ್ರೆ. ಸೊ ಏನು ಮಾತಾಡಬೇಕು, ನೋ ಆನ್ಸರ್. ಎಷ್ಟೋ ವಿಡಿಯೋಗಳು ಹೇಳ್ತೀನಿ ವೀಕ್ಷಕರೇ, ಕಷ್ಟ ಇದೆ. ಇದನ್ನು ನಾನು ವಿಡಿಯೋ ನೋಡಿದಾಗ ಅವರು ಹೇಳಿರೋ ರೀತಿ ಅತ್ಯದ್ಭುತ. ನನಗೂ ಆ ಥರ ಹೇಳಕ್ಕೆ ಬರಲ್ಲ ಬಿಡಿ. ಸೊ ಎಲ್ಲ ಮುಗಿದ ಮೇಲೆ ಅಜ್ಜಿಯ ಮಗಳು ಡಿಸ್ಚಾರ್ಜ್ ಆಗ್ತಾರೆ. ಇವತ್ತು ಅವ್ರ ಗಂಡನ ಜೊತೆ ಚೆನ್ನಾಗಿದ್ದಾರೆ. ಆದರೆ ಮಹಾರಾಜರು ತಮ್ಮ ಭಕ್ತರ ಮುಖಾಂತರ ಈ ಒಂದು
ಕ್ಯಾನ್ಸರ್ ಪೇಷಂಟ್ಗೆ ಒಂದು ದಾರಿ ತೋರಿಸಿದ್ದಾರೆ ಅನ್ನೋ ಒಂದು ಆ, ಮಹಾನ್ ಶೋ. ಆ್ಯಕ್ಚುಲಿ ಗ್ರೇಟ್, ಅದು ಅಷ್ಟು ಸುಲಭ ಅಲ್ಲ. ಎಲ್ಲ ನಿಸ್ವಾರ್ಥತೆಯಿಂದ ಮಾಡೋದು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ದೊಡ್ಡ ವಿಡಿಯೋ ಇದು. ಬಹುಶಃ ಇವತ್ತು ನಾನು ವಿಡಿಯೋದಲ್ಲಿ ಇದೇ ಇಷ್ಟೇ ದೊಡ್ಡದಂತ ಅನ್ಕೋತೀನಿ. ಮತ್ತು ನಿಮ್ಗೆ ಹೇಳೋದೊಂದೇ, ಯಾರಾದರೂ ಕಷ್ಟದಲ್ಲಿದ್ದರೆ ದಯಮಾಡಿ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಎಲ್ಲಾದರೂ ಒಬ್ರಿಗೆ ಈ ವಿಡಿಯೋ ಯೂಸ್ ಆಗ್ಬೋದು ವೀಕ್ಷಕರೇ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ.